ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು 15th ಆಗಸ್ಟ್. ಎಲ್ಲರಿಗೂ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎವ್ರಿ ಒನ್. ಆ್ಯಂಡ್ ನಾ UPSC ರಿಲೇಟೆಡ್ ಆಲ್ಮೋಸ್ಟ್ ಭಾಳಷ್ಟು ಇನ್ಫಾರ್ಮೇಷನ್ ಮೇಲೆ ವಿಡಿಯೋಸ್ ಮಾಡೀನಿ. ಸೊ ಪ್ಲೀಸ್ ವಿಡಿಯೋನ ಚೆಕ್ ಮಾಡಿರಿ. ಆ್ಯಂಡ್ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್ ಬಾಜು ಒಂದು ಬೆಲ್ ಐಕಾನ್ ಅದ, ಅದನ್ನು ಮರೆಯೋದ್ಲೇ ಕ್ಲಿಕ್ ಮಾಡಿರಿ. ಸೊ ದಟ್ ನಾ ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತದ. ಸೊ ಯಾವುದೂ ವಿಡಿಯೋ ಮಿಸ್ ಆಗಂಗಿಲ್ಲ. ಸೊ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ IAS ಪ್ರಿಲಿಮ್ಸ್ ಒಂದು ಸಿಲೆಬಸ್ ಬಗ್ಗೆ ವಿಡಿಯೋ ಮಾಡಿರಿ ಅಂತ ಹೇಳಿ ಒಂದಷ್ಟು ಕಮೆಂಟ್ಸ್ ಬರ್ಲಿಕ್ಕತ್ತಿದ್ದು. ಆಲ್ರೆಡಿ ಪೇಪರ್ 1 ಮೇಲೆ ನಾನು ವಿಡಿಯೋ ಮಾಡೇನಿ, ಬಟ್ CSAT ಪೇಪರ್ದೊಂದು ಸಿಲೆಬಸ್ ಮೇಲೆ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು CSAT ಪೇಪರ್ ಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಪ್ರಿಲಿಮ್ಸ್ ಒಳಗೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಬರ್ತಾವ. ಈಗ ನೀವು ಪ್ರಿಲಿಮ್ಸ್ದ ಕನ್ಸಿಡರ್ ಮಾಡ್ಕೊಂಡ್ರಿ ಅಂದ್ರೆ ಪೇಪರ್ 1 ಆ್ಯಂಡ್ ಪೇಪರ್ 2 ಬರ್ತದ. ಪೇಪರ್ 1 ಅಂದ್ರೂ GS 1 ಇರ್ತದ. ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರ್ಬೋದು ಆ್ಯಂಡ್ ಹ್ಯುಮ್ಯಾನಿಟಿಕ್ ಸಬ್ಜೆಕ್ಟ್ಸ್ ಅವೆಲ್ಲ ಬರ್ತಾವ. ಆ್ಯಂಡ್ 200 ಮಾರ್ಕ್ಸ್ ಇರ್ತದ, 100 ಕ್ವಶನ್ಸ್ ಇರ್ತದ. ಸೊ ದಿಸ್ ಇಸ್ ಅಬೌಟ್ ಪೇಪರ್ 1. ಆ್ಯಂಡ್ ಪೇಪರ್ 2 ಇಟ್ ಈಸ್ CSAT. ಹಿಯರ್ ಆಲ್ಸೋ 200 ಮಾರ್ಕ್ಸ್, 200 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರ್ತದ, ಬಟ್ 80 ಕ್ವಶನ್ಸ್ ಇರ್ತಾವ. ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 2.5 ಮಾರ್ಕ್ಸ್. ಹಿಯರ್ ಇಟ್ ಈಸ್ 2 ಮಾರ್ಕ್ಸ್. ಇಲ್ಲಿ GS ಪೇಪರ್ ಒಳಗೆ 2 ಮಾರ್ಕ್ಸಿಗೆ 1 ಕ್ವಶನ್ ಇರ್ತದ, ಬಟ್ ಇಲ್ಲಿ 2.5 1 ಕ್ವಶನಿಗೆ ಇರ್ತದ. ಸೊ ಇದೊಂದು ಮೇನ್ ಒಂದು ಇದು ಸ್ಟ್ರಕ್ಚರು ಪ್ರಿಲಿಮ್ಸ್ ಎಕ್ಸಾಮ್ದ. ಸೊ ಆಲ್ರೆಡಿ ನಾನು ಪ್ರಿಲಿಮ್ಸ್ದ ಪೇಪರ್ 1 ಬಗ್ಗೆ ಅಂತೂ ಡಿಟೇಲ್ ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡೀನಿ. ಸೊ ಇವತ್ತು ನಾವು CSAT ಬಗ್ಗೆ ನೋಡೋಣ. ಆ್ಯಂಡ್ CSAT ಭಾಳ ಇಂಪಾರ್ಟೆಂಟ್ ಆಗ್ತದ. ಕ್ವಾಲಿಫೈಯಿಂಗ್ ನೇಚರ್ ಒಳಗೆ ಇರ್ತದ. ಜಸ್ಟ್ 33% ತೊಗೊಂಡ್ರೆ ಸಾಕು, ನೀವು ಆರಾಮ್ ಪಾಸ್ ಆಗ್ತೀರಿ. ಬಟ್ ಭಾಳಷ್ಟು ಜನ ಅದ ತಪ್ಪನ್ನ ಮಾಡ್ಲಿಕ್ಕತ್ತಾರ. CSATನ ಇಗ್ನೋರ್ ಮಾಡಿಬಿಡ್ತಾರ. ಜಸ್ಟ್ ಅದೇನೋ ಕ್ವಾಲಿಫೈಯಿಂಗ್ ಅದ, 33% ಮಾಡೋದೇನು ದೊಡ್ಡ ಮಹಾ, ಅಲ್ಲೇ ಒಂದು 8 ದಿನದೊಳಗೆ ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂತ ಹೇಳಿ ನೆಗ್ಲಿಜೆನ್ಸ್ ಮಾಡ್ತಾರಲ್ಲ, ಅದು ಭಾಳ ಪ್ರಾಬ್ಲಮ್. ಈಗ ಪೇಪರ್ 1ಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟಿರ್ತೀರಿ. ಈವನ್ ಪೇಪರ್ 1 ಪಾಸ್ ಆದ್ರೂ ಇದು ಕ್ವಾಲಿಫೈಯಿಂಗ್ ಪೇಪರ್ ಪಾಸ್ ಆಗಲಿಲ್ಲ ಅಂತಂದ್ರೆ ನಿಮ್ದು 1 ಇಯರ್ ವೇಸ್ಟ್ ಆಗ್ತದ. ಸೊ ದಟ್ ಇದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು. ಯಾರ್ದು ಅದ್ರೊಳಗ ರೀಸನಿಂಗ್ ಅದು ವೀಕ್ ಇರ್ತೈತಲ್ಲ, ಇಂಗ್ಲೀಷ್ ಅದು ರೀಸನಿಂಗ್ ಆಪ್ಟಿಟ್ಯೂಡ್, ಅವ್ರಂತೂ ಇನ್ನೂ ಹೆಚ್ಚು ಫೋಕಸ್ ಆಗಿ ಕೊಡಬೇಕು. ಡೈಲಿ 1 ಅವರ್ ಆದರೂ ನೀವು ಇದಕ್ಕೆ ಪ್ರಿಪ್ರೇಷನ್ಗೆ ಕೊಡ್ರಿ. ಸೊ ಸಿಲೆಬಸ್ನ ನೋಡೋಣ. ಯಾವುದೋ ಒಂದು ಸಬ್ಜೆಕ್ಟ್ ಇರಲಿ, ಸಿಲೆಬಸ್ ಡೀಟೇಲ್ದಾಗ ಗೊತ್ತಿತ್ತಂದ್ರೆ ಪ್ರಿಪ್ರೇಷನ್ ಇನ್ನೂ ಚಂದ ನಮಗೆ ಮಾಡ್ಬೋದು. ಫಸ್ಟ್ ಅಂದ್ರೆ ಕಾಂಪ್ರಹೆನ್ಷನ್ ಬರ್ತದ ನಿಮ್ದ. ಕಾಂಪ್ರಹೆನ್ಷನ್. ಸೊ ಇದು ಆಲ್ಮೋಸ್ಟ್ ಇಂಗ್ಲೀಷ್ ಮೇಲೆ ಇರ್ತದ. ಇಂಗ್ಲೀಷ್ ಒಂದು ಗ್ರಾಮರ್ ಚೆಕ್ ಮಾಡೋ ಸಲುವಾಗಂತ ಇರ್ತದ. ಸೊ ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ. ಆ ಪ್ಯಾರಾಗ್ರಾಫ್ ಕೆಳಗನ ಕ್ವಶನ್ ಕೊಟ್ಟು ಆನ್ಸರ್ ನಾವು ಸೆಲೆಕ್ಟ್ ಮಾಡೋ ಥರ ಆಪ್ಷನಲ್ ಕೊಟ್ಟಿರ್ತಾರ. ಆ್ಯಂಡ್ ಒಂದಷ್ಟು ಸತಿ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಕೇಳಿರ್ತಾರ. ನೋಡ್ಲಿಕ್ಕೆ ಭಾಳ ಈಸಿ ಅನಿಸ್ತದ, ಬಿಕಾಸ್ ಮೇಲೆ ಪ್ಯಾರಾಗ್ರಾಫ್ ಅದ, ಕೆಳಗೆ ನಾವು ಆರಾಮ ಆನ್ಸರ್ ಮಾಡ್ಬೋದು ಅಂತ. ಬಟ್ ಅದು ಅಷ್ಟು ಈಸಿನೂ ಅಲ್ಲ, ಭಾಳ ಕನ್ಫ್ಯೂಷನ್ ಅನಿಸ್ತದ. ಆ್ಯಂಡ್ ಪ್ಯಾರಾಗ್ರಾಫ್ ಭಾಳ ಲೆಂಗ್ದಿ ಇರ್ತಾವು, ನಮ್ಗೆ ಓದ್ಲಿಕ್ಕಲ್ಲಿ ಟೈಮನ್ನು ಸಾಲಂಗಿಲ್ಲ. CSAT ಪೇಪರ್ಗಿನ ಆ್ಯಕ್ಚುಲಿ ನೋಡ್ಲಿಕ್ಕೆ 80 ಕ್ವಶನ್ಸ್ ಅಷ್ಟೇ ಇರ್ತಾವ, ಬಟ್ ಟೈಮ್ ಸಾಲಂಗಿಲ್ಲ. ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್. ಫಸ್ಟ್ ಥಿಂಗ್ ಅಂದ್ರೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಯೂಸ್ ಮಾಡಿರ್ತಾರ, ಹೀಗಾಗಿ ಪ್ಯಾರಾಗ್ರಾಫ್ ಅರ್ಥ ಆಗಂಗಿಲ್ಲ. ಒಂದನೇದು ಟೆನ್ಷನ್ ಅಂದ್ರೆ, ಎರಡನೇದ ಮುಗ್ಸಾಕು ಟೈಮ್ ಆಗಂಗಿಲ್ಲ ಪೇಪರ್ನ. ಸೊ ದಟ್ ಇದಕ್ಕೆ ಭಾಳಷ್ಟು ಒಂದು ಪ್ರಾಕ್ಟೀಸ್ ಬೇಕಾಗ್ತದ. ನೀವು ಪ್ಯಾರಾಗ್ರಾಫ್ನೆಲ್ಲ ಭಾಳಷ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಂದಾಗ ಇದು ಈಸಿ ಆಗ್ತದ. ಆ್ಯಂಡ್ ನೆಕ್ಸ್ಟ್ ನಿಮ್ದು ಇಂಟರ್ಪರ್ಸನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಕಮ್ಯುನಿಕೇಷನ್ ಸ್ಕಿಲ್ ಇದ್ರ ಮೇಲೂ ನಿಮಗೆ ಕ್ವಶನ್ಸ್ ಬರ್ತಾವ. ಕಮ್ಯುನಿಕೇಷನಲ್ ಸ್ಕಿಲ್ಸ್ ಆ್ಯಂಡ್ ನೆಕ್ಸ್ಟ್ ರೀಸನಿಂಗ್. ರೀಸನಿಂಗ್ ಅಂತೂ ಎಲ್ಲ ಆಲ್ಮೋಸ್ಟ್ ಸಬ್ಜೆಕ್ಟ್ ಮೇಲೆ ಬರ್ತಿರ್ತಾವ. ಅನಾಲಿಟಿಕಲ್ ಅಬಿಲಿಟಿ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಂಥರ ಇಂಗ್ಲೀಷದೊಂಥರ ಪಾರ್ಟ್ ಇದ್ದಂಗನ ಅದೇ ಥರ ಪ್ಯಾರಾಗ್ರಾಫ್ ಒಳಗೆ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಅಲ್ಲೇನ ನಿಮ್ಗೆ ಕಮ್ಯುನಿಕೇಷನ್ ಸ್ಕಿಲ್ ಕ್ವಶನ್ಗಳೆಲ್ಲ ಕವರ್ ಆಗ್ತಾವ. ಆ್ಯಂಡ್ ದೆನ್ ರೀಸನಿಂಗ್ ಅಂತೂ ಇತ್ತೀಚೆಗೆ ಎಲ್ಲ ಒಂದು ನೀವು SSC CGL ಪೇಪರ್ ಆಗಿರ್ಬೋದು, ಬ್ಯಾಂಕಿಂಗ್ ಎಲ್ಲ ಕಡೆ ನೀವು ನೋಡಿರ್ಬೋದು, ರೀಸನಿಂಗ್ ಇದ್ದ ಇರ್ತದ. ಸೊ
ಕಂಪೇರ್ ಟು ಒಂದು ಕಾಂಪ್ರಹೆನ್ಷನ್ ಆಪ್ಟಿಟ್ಯೂಡ್ ಒಂದು ಲೆವೆಲ್ ನೋಡ್ರೆ ರೀಸನಿಂಗ್ ಒಂದು ಸ್ವಲ್ಪ ಈಸಿ, ನನಗೆ ಆ್ಯಕ್ಚುಲಿ ಫೀಲ್ ಆಗಿದ್ದ ರೀಸನಿಂಗ್ ಒಂದು ಸ್ವಲ್ಪ ಈಸಿ ಇರ್ತದಂತ. ರೀಸನಿಂಗ್ ಅಂತೂ ಸಿಲೆಬಸ್ ನಿಮಗೆಲ್ಲ ಕಾಮನ್ ಆಗಿ ಗೊತ್ತಾ ಇರ್ತದಲ್ಲ, ಲೈಕ್ ಡಿಸ್ಟನ್ಸ್, ಟೈಮ್ ಆ್ಯಂಡ್ ಬ್ಲಡ್ ರಿಲೇಷನ್ ಆಗಿರ್ಬೋದು, ಇಂಥವೇನೋ ಒಂದು 20 ಮೇನ್ ಟಾಪಿಕ್ಸ್ ಅದಾವಲ್ಲ, ಎಲ್ಲರೂ ಕೂಡ ಆಲ್ಮೋಸ್ಟ್ ಆ ಒಂದು ಲಿಸ್ಟ್ ಫಿಕ್ಸ್ ಇದ್ದ ಇರ್ತದ. ಬಿಕಾಸ್ SSC CGL ಆಗಿರ್ಬೋದು, UPSC ಎಲ್ಲ ಕಡೆ ಒಂದು ರೀಸನಿಂಗ್ ಸೇಮ್ ಇರ್ತದ. ಕೋಡಿಂಗ್, ಡಿ ಕೋಡಿಂಗ್, ಬ್ಲಡ್ ರಿಲೇಷನ್ ಆಗಿರ್ಬೋದು, ಏಜ್ ರಿಲೇಟೆಡ್ ಕ್ವಶನ್ಸ್, ಡಿಸ್ಟನ್ಸ್ ಮೇಲೆ ಕ್ವಶನ್ಸ್, ಈ ಥರ ಎಲ್ಲ ರೀಸನಿಂಗ್ ಒಳಗೆ ಕ್ವಶನ್ಸ್ ಇರ್ತಾವ. ಸೊ ನೆಕ್ಸ್ಟ್ ಈಸ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಸಾಲ್ವಿಂಗ್. Decision making and problem solving. ಸೊ ಆಲ್ರೆಡಿ ಹೇಳಿದೆ ಡಿಸಿಷನ್ ಮೇಕಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳಿ. ಸೊ ಡಿಸಿಷನ್ ಮೇಕಿಂಗ್ ಮೇಲೆ ಕ್ವಶನ್ಸ್ ಬಂದಿರ್ತಾವ. ಅದ ಲೈಕ್ ಕ್ವಶನ್ಸ್ ಕೇಳಿರ್ತಾರೆ, ಒಂದು ಎರಡೆರಡು ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ನಾವು ಡಿಸಿಷನ್ ತೊಗೊಳ್ಬೇಕಾದ್ರೊಳಗೆ ಯಾವುದೊಂದು ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ ಅಂತ ಎರಡೆರಡು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅದ್ರೊಳಗೆ ಯಾವ್ದು ಕರೆಕ್ಟ್ ಅದ, ಯಾವ್ದು ರಾಂಗ್ ಅದ, ಮೇಲಿನೊಂದು ಪ್ಯಾರಾಗ್ರಾಫಿಗೆ ಕಂಪೇರ್ ಮಾಡಿ ನಾವು ಒಮ್ಮೆ ನಮ್ಮ ಡಿಸಿಷನ್ ತೊಗೋಬೇಕಾಗ್ತದ. ಇಲ್ಲ ಎರಡೆರಡು ಸ್ಟೇಟ್ಮೆಂಟಿಗೆ ಕಂಪೇರ್ ಮಾಡಿ ನಾವು ಆಪ್ಷನಲ್ ಕೊಟ್ಟಿದ್ರೊಳಗಿನ ಒಂದು ಡಿಸಿಷನ್ನ ಚೂಸ್ ಮಾಡ್ಕೋಬೇಕಾಗ್ತದ. ಆ ಥರ ಒಂದು ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಕ್ವಶನ್ಸ್ ಇರ್ತಾವ. ಆ್ಯಂಡ್ ಮೆಂಟಲ್ ಎಬಿಲಿಟಿನೂ ಒಂಥರ ರೀಸನಿಂಗ್ದನ್ನ ಪಾರ್ಟ್ ಇದ್ದಂಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರ್ತಾವ. ಆ್ಯಂಡ್ ಬೇಸಿಕ್ ನ್ಯೂಮರಸಿ ಅಂದರೆ ಆಪ್ಟಿಟ್ಯೂಡ್. ಸೊ ಬೇಸಿಕ್ ನ್ಯೂಮರಸಿ ಒಳಗೆ ನಂಬರ್ಸ್ ಆ್ಯಂಡ್ ದೇರ್ ರಿಲೇಷನ್, ನಂಬರ್ ಮೇಲೆ ಕ್ವಶನ್ಸ್ ಇರ್ತಾವ. ಆರ್ಡರ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆ್ಯಕ್ಚುಲಿ ಕ್ಲಾಸ್ 10th ಲೆವೆಲ್ಗೆ ಅಷ್ಟೇ ಇರ್ತಿದ್ದ, ಅದಕ್ಕಿಂತ ಹೆಚ್ಚಿರಂಗಿಲ್ಲ. ಆ್ಯಂಡ್ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಕ್ವಶನ್ಸ್ ಇರ್ತಾವ. ಚಾರ್ಟ್ಸ್ ಆಗಿರ್ಬೋದು, ಗ್ರಾಫ್ಸ್, ಟೇಬಲ್, ಡೇಟಾ ಸಫಿಷಿಯನ್ಸಿ. ಸೊ ಇದೆಲ್ಲ SSLC ಒಂದು ಲೆವೆಲ್ಗೆ ಇರ್ತದ. ಬಟ್ SSLC ಲೆವೆಲ್ ಅಂದ ತಕ್ಷಣ ನಮಗೆ ಅದು ಹೇಳ್ಕೊಳ್ಳಿಕ್ಕೆ ಈಸಿ ಆಗ್ತದ, ಬಟ್ ಕ್ವಶನ್ ಪೇಪರ್ ನೋಡಿದಾಗ ಡಿಫಿಕಲ್ಟ್ ಅನ್ಸಾತದ. ಬಿಕಾಸ್ ಇದು ಕಾಂಪ್ರಹೆನ್ಷನ್ ಬಿಟ್ಟು ಲೆಂದಿ ಅನಿಸ್ತದ. ಸೊ ಇದಕ್ಕೆ ಕಾಂಪ್ರಹೆನ್ಷನಿಗೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ ಒಂದು 10-15 ವರ್ಷದ ಸಾಲಿಡ್ ಕ್ವಶನ್ ಪೇಪರ್ ತೊಗೊಂಡು ಬರ್ರಿ. ಅಥವಾ ಒಂದಷ್ಟು ಅದಾವ ವಾರಿಹನ್ ಪಬ್ಲಿಕೇಶನ್ ಆಗಿರ್ಬೋದು, ನಿಮಗೆ ಯಾವ್ದು ಇಷ್ಟ ಅಲ್ಲ ಒಂದು ಪಬ್ಲಿಕೇಶನ್ದು ಆನ್ಲೈನು ಬುಕ್ಸ್ ಅದಾವ, ಬುಕ್ ಸ್ಟಾಲ್ ಒಳಗೂ ಅವ. ಅಂದ್ರೆ ಸಾಲ್ವ್ ಮಾಡಿದ್ದು ಕ್ವಶನ್ಸ್ ಇರ್ತಾವಲ್ಲೇ. ಸೊ ಆ ಪ್ಯಾರಾಗ್ರಾಫ್ ಓದಿ ಕ್ವಶನ್ಸ್ ನೋಡಿ, ಆಮೇಲೆ ನಿಮ್ಮದೊಂದು ಆನ್ಸರ್ ಫಸ್ಟ್ ಕ್ಲಿಕ್ ಮಾಡ್ಕೊರಿ, ಟಿಕ್ಕ. ಅದಾದ್ಮೇಲೆ ಕರೆಕ್ಟ್ ಆನ್ಸರ್ ಏನದ ನೋಡ್ರಿ. ಇನ್ ಕೇಸ್ ನಿಮ್ಮದು ಕರೆಕ್ಟ್ ಇತ್ತು, ಓಕೆ, ನಿಮ್ದೊಂದು ಸ್ವಲ್ಪ ಇಂಪ್ರೂವ್ ಆಗತ್ತದ ಅನ್ಕೊಳ್ರಿ. ಇನ್ ಕೇಸ್ ನಿಮ್ಮ ಆನ್ಸರ್ ತಪ್ಪಿದ್ರೆ ಆ ಆನ್ಸರನ್ನ ಯಾಕೆ ಬಂತು, ಸೊ ನಿಮ್ಮ ಆನ್ಸರ್ಗೆ ಅದಕ್ಕೆ ಕಂಪೇರ್ ಮಾಡ್ಕೊಳ್ರಿ. ನೀವೆಲ್ಲಿ ತಪ್ಪು ಮಾಡ್ರಿ, ಇಂಥದ್ದೊಂದು ಚೆಕ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಪ್ರಿಪ್ರೇಷನ್ಗೆ ಇನ್ನೂ ಹೆಲ್ಪ್ ಆಗ್ತದ. ಸೊ ಈ ಥರ ನಿಮ್ಮ ಆನ್ಸರ್ಗಳನ್ನ ಕಂಪೇರ್ ಮಾಡ್ಕೊರಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗೆ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಇಲ್ಲಿ ನಿಮಗೆ ಭಾಳ ಹೆಲ್ಪ್ ಮಾಡೋದು. ಸೊ ಇದನ್ನು ಇಷ್ಟು ಒಂದು ಸಣ್ಣ ಸಿಲೆಬಸ್ ಅದ ನೋಡಲಿಕ್ಕೆ, ಬಟ್ ಇದ್ರೊಳಗೆ ಪ್ರತಿಯೊಂದ್ರಾಗೂ ಮತ್ತು ಸಬ್ ಟೈಟಲ್ಸ್ಗಳು ಬರ್ತಾವೆ. ಲೈಕ್ ರೀಸನಿಂಗ್ ಒಳಗೆ ಈಗ ಆಗಲೇನ ಹೇಳ್ದಂಗೆ ಬ್ಲಡ್ ರಿಲೇಷನ್ ಆಗಿರ್ಬೋದು, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆಗಿರ್ಬೋದು. ಆ್ಯಂಡ್ ಆಪ್ಟಿಟ್ಯೂಡ್ ಒಳಗೆ ಬಂದ್ರಿ ಅಂತಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರ್ಬೋದು. ಇಂಥವೆಲ್ಲ ಕ್ವಶನ್ಸ್ದು ಒಂದು ಸಬ್ ಟೈಟಲ್ಸ್ಗಳು ಬರ್ತಾವ. ಸೊ ಬಟ್ ನಿಮ್ಮೊಂದು UPSC ಪ್ರೊವೈಡ್ ಮಾಡಿದೊಂದು UPSC ಸಿಲೆಬಸ್ ಒಳಗೆ ಇಷ್ಟನ ಅದ, ಸಣ್ಣ ಸಿಲೆಬಸ್ ಅದ ನೋಡಲಿಕ್ಕೆ. ಮೇಜರ್ ಆಗಿ ಹೇಳೋದಂದ್ರೆ 3 ಕ್ಯಾಟಗರಿ ಬರ್ತಾವ. ಒಂದು ಇಂಗ್ಲೀಷ್ ಗ್ರಾಮರ್ ಅಂತ ಹೇಳ್ಬೋದು, ಒಂದು ರೀಸನಿಂಗ್, ಒಂದು ಆಪ್ಟಿಟ್ಯೂಡ್, 3 ಪಾರ್ಟ್ಸ್. ಸೊ 3 ಪಾರ್ಟ್ನೂ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ಇಲ್ಲೇ ಆಪ್ಟಿಟ್ಯೂಡ್ ಮೇಲಿನ ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟ್ ಬರ್ತಾವ. ಅಂದ್ರೆ ಲೈಕ್ ಈಗ ಯಾರು BA ಅಥವಾ ಹಿಂಗೆ ಲೈಕ್ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ದವ್ರು ಇರ್ತಿರಲ್ಲ, ಅವರಿಗೆ ಆಪ್ಟಿಟ್ಯೂಡ್ ಕ್ವಶನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೂ ಒಂಚೂರು ಡಿಫಿಕಲ್ಟ್ ಅನಿಸ್ತೈತಿ. ಸೊ ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ಕಾಂಪ್ರಹೆನ್ಷನ್ ಕಡೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡ್ರಿ. ಅಂದ್ರೆ ಓದಿದ್ರೆ ತಿಳಿತೈತಿ, ಎಲ್ಲೋ ಒಂದು ಕಡೆ ಈಸಿನೂ ಅನಿಸ್ತದ. ಒಂದಷ್ಟು ಜನ ಈ ಥರ ಟ್ರಿಕ್ಕು ಯೂಸ್ ಮಾಡ್ತಾರಲ್ಲ, ಲೈಕ್ ಹಿಂದಿ ಒಳಗೂ ಕ್ವಶನ್ ಇರ್ತದಲ್ಲ, ಹಿಂದಿ ಒಂದ್ಸತಿ ರೀಡ್ ಮಾಡ್ಕೋತಾರೆ. ಹಿಂದಿ ಮತ್ತು ಇಂಗ್ಲೀಷ್ ಒಳಗೆ ಕಂಪೇರ್ ಮಾಡ್ಕೊಂಡು ಒಂದು ಚೂರರ ಆನ್ಸರ್ ತಿಳಿದಿದ್ಲ, ಅದ್ರ ಮೇಲೆ ಡಿಸಿಷನ್ ತಗೋತಾರೆ ಈ ಥರ. ಬಟ್ ಅಲ್ಲಿ ಯಾವ ಥರ ಇತ್ತಂತಂದ್ರೆ, ಒಂದು ಪ್ಯಾರಾಗ್ರಾಫ್ ಕೊಡ್ತಾರಲ್ಲ, ಅದು ಒಬ್ಬ ಆಥರ ಒಂದು ಪ್ಯಾರಾಗ್ರಾಫ್ ಬರ್ದಿರ್ತಾನೆ, ಅವನ ವೇ ಒಳಗೆ ಅದನ್ನು ಪ್ಯಾರಾಗ್ರಾಫ್ ಬರ್ದಿರ್ತಾನೆ. ಬಟ್ ಇಲ್ಲಿ ಕ್ವಶನ್ ಕೇಳಿರ್ತಾರಲ್ಲ, ಅಲ್ಲಿ ನಮಗೆ ಕನ್ಫ್ಯೂಷನ್ ಆಗ್ತದ. ಆ ಆಥರ್ನ ವೇ ಒಳಗೆ ಥಿಂಕ್ ಮಾಡಿ ನಾವು ಆನ್ಸರ್ ಮಾಡಬೇಕು, ಅಥವಾ ನಮ್ಮ ಒಂದು ವೇ ಒಳಗೆ ನಾವು ಥಿಂಕ್ ಮಾಡಿ ಆನ್ಸರ್ ಬರೀಬೇಕು. ಈ ಥರ ಯಾವಾಗ ನಮಗೆ ಗೊತ್ತಾಗ್ತದೆ ಅಂದ್ರೆ ಕ್ವಶನ್ ಅರ್ಥ ಆಗ್ಬೇಕಲ್ಲಿ. ಕ್ವಶನ್ ಮೇಲೆ ಕೊಟ್ಟಿರ್ತಾರೆ ಅಕಾರ್ಡಿಂಗ್ ಟು ಯು ಅಥವಾ ಅಕಾರ್ಡಿಂಗ್ ಟು ಆಥರ್ ಅಂತ ಕೊಟ್ಟಿರ್ತಾರೆ. ಬಟ್ ನಾವೇನು ಮಾಡ್ತೀವಿ, ಆಥರನ್ನ ಅಲ್ಲೇ ಬಿಡ್ತೇವಿ. ನಮಗೆ ಪ್ಯಾರಾಗ್ರಾಫ್ ಓದಿದಾಗ ಏನು ಅನಿಸ್ತದಲ್ಲ, ಆ ಆನ್ಸರ್ನ ಟಿಕ್ ಮಾಡಿಬಿಡ್ತೇವಿ. ಬಟ್ ಅಲ್ಲಿ ಅವ್ರು ಕೇಳಿದ್ದೇನಿರ್ತದ, ಅಕಾರ್ಡಿಂಗ್ ಟು ಆಥರ್, ಆ ಒಂದು ಪ್ಯಾರಾಗ್ರಾಫ್ ಬರೆದ ಒಂದು ಆಥರ್ನ ಪ್ರಕಾರ ಆನ್ಸರ್
ಆನ್ಸರ್ ಏನ ಅಂತ ಇರ್ತದ. ಬಟ್ ನಾವು ನಮ್ಮ ಒಂದು ಡಿಸಿಷನ್ನ ಬರಿತೀವಿ, ಸೊ ದಟ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬರ್ತಾವ. ಸೊ ಕಾಂಪ್ರಹೆನ್ಷನ್ಗೆ ಮೇನ್ ಅಂತಂದ್ರೆ ಬುಕ್ಸ್ ಅವೈಲೇಬಲ್ ಅದಾವ, ಬಟ್ ನನ್ನ ಒಂದು ಒಪಿನಿಯನ್ ಪ್ರಕಾರ ಸಪ್ರೇಟ್ ಬುಕ್ ಮೇಲೆ ಬಹಳಷ್ಟು ದುಡ್ಡು ವೇಸ್ಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನಿಸ್ತದ. ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ದನ್ನ ಒಂದು ದೊಡ್ಡ ಬುಕ್ಲೆಟ್ ತೊಗೊಂಡು ಬಂದ್ರಿ ಅಂದ್ರೆ ಮೂರೂ ಕವರ್ ಆಗ್ತಾವ. ಅದು ಒಂದು. ಆ್ಯಂಡ್ ಇಂಗ್ಲೀಷ್ ನ್ಯೂಸ್ ಪೇಪರ್ ನೀವು ಡೈಲಿ ಓದೋದೊಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರಿ 1 ಇಯರ್ ಗಂಟ್ಲೆದ ಹಿಂದೂ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್. ಸೊ ದೊಡ್ಡ ಪ್ಯಾರಾಗ್ರಾಫ್ ಓದೋದು, ದೊಡ್ಡ ಡಿಫಿಕಲ್ಟ್ ವರ್ಡ್ಸ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗ್ತದ. ಸೊ ಇಂಗ್ಲೀಷ್ ಕಾಂಪ್ರಹೆನ್ಷನ್ ಆರಾಮ್ಸೆ ನಿಮ್ದು ಪ್ರಿಪೇರ್ ಆಗ್ತದ. ಆ್ಯಂಡ್ ದೆನ್ ಕಮಿಂಗ್ ಟು ರೀಸ್ನಿಂಗ್ ಆಲ್ಮೋಸ್ಟ್ ಈಸಿ ಇರ್ತದ. ಚೂರು ಎಫರ್ಟ್ ಹಾಕಿದ್ರು ಸಾಕ ರೀಸ್ನಿಂಗ್ ಪಾರ್ಟ್ ಆಗ್ತದ. ರೀಸ್ನಿಂಗ್ ಸಲುವಾಗಿ ಕನ್ನಡ ಒಳಗನ ಬುಕ್ ಬೇಕಂತಂದ್ರೆ ಗುರುರಾಜ್ ಬುಲ್ಬುಲೆ ಸರ್ದೊಂದು ಬುಕ್ ಅದ, ರೀಸ್ನಿಂಗ್ ಮೇಲೆ ಮೆಂಟಲ್ ಎಬಿಲಿಟಿ ಅಂತ. ಮಸ್ತ್ ಬುಕ್ ಅದ. ಬೇಕಾದಂತ ನಿಮ್ದೊಂದು ಇವನ್ ಭಾಳ ರೀಸ್ನಿಂಗ್ ಲೋ ಐತೆ ಅನ್ನೋರ್ಗು ಈಸಿಯಾಗಿ ಅರ್ಥ ಆಗ್ತದ. ಕನ್ನಡ ಒಳಗೆ ಕೊಟ್ಟಾರಲ್ಲ, ಸೊ ದಟ್ ಈಸಿ ಅದ. ಡಿಕೋಡಿಂಗ್ ಆಗಿರ್ಬೋದು, ದಿಕ್ಕುಗಳ ಬಗ್ಗೆ ಆಗಿರ್ಬೋದು, ಎವ್ರಿಥಿಂಗ್ ಭಾಳ ಚಂದ ನಮಗೆ ಮೆನ್ಷನ್ ಮಾಡ್ಯಾರ. ಸೊ ಆ ಬುಕ್ ನೀವು ತಗೊಳ್ಳೋರಿದ್ರು ತಗೋಬೋದು, ಇಲ್ಲ ಬೇರೆ ಆಥರ್ದು. ಬಿಕಾಸ್ ಇಲ್ಲಿ ಇವರ ಆಥರ್ದನ್ನು ತಗೋಬೇಕಂತ ಏನಿಲ್ಲ, ನಿಮಗೆ ಆ ಟಾಪಿಕ್ ಈಸಿ ಆದ್ರೆ ಸಾಕ ಅಂಡ್ ತಿಳಿದ್ರೆ ಸಾಕು. ಬಿಕಾಸ್ ಪ್ರಾಬ್ಲಮ್ಸ್ ಹತ್ರ ಬುಕ್ಸ್ ಒಳಗಿನ ಬರಂಗಿಲ್ಲ. ಸೊ ದಟ್ ಸಾಲ್ವ್ ಮಾಡೋದೊಂದು ಎಬಿಲಿಟಿ ಬರಬೇಕಾ, ಅದ್ರ ಸಲುವಾಗಿ ಬುಕ್ಸ್ನ ಪರ್ಚೇಸ್ ಮಾಡ್ಕೋಬೇಕಾ. ಆ್ಯಂಡ್ ದೆನ್ ಬೇಸಿಕ್ ನ್ಯೂಮಿರಸಿ ಆಪ್ಟಿಟ್ಯೂಡ್ ಬಗ್ಗೆ ಹೇಳೋದಂದ್ರೆ ಸ್ವಲ್ಪ ಡಿಫಿಕಲ್ಟ್ ಇರ್ತದ ಅಕಾರ್ಡಿಂಗ್ ಟು ಮೀ. ಸೊ ಯಾರಿಗೆ ನೀವು ಇಂಜಿನಿಯರಿಂಗ್ ಅದು ಮಾಡಿದ್ರಿ ಅಂತಂದ್ರೆ ನಿಮಗೆ ಓಕೆ ಈಸಿ ಅನಿಸ್ತದ. ಸೊ ದಟ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕು. ಬಟ್ ಯಾರಿಗೆ ಆಪ್ಟಿಟ್ಯೂಡ್ ಡಿಫಿಕಲ್ಟ್ ಅನಿಸ್ತದಲ್ಲ ಅವ್ರು ಡೆಫಿನೆಟ್ಲಿ ವರ್ಕ್ ಮಾಡಬೇಕಾಗ್ತದ, ಸ್ವಲ್ಪ ಹೆಚ್ಚನೆ ಮಾಡಬೇಕಾಗ್ತದ. ಸಮ್ವೇರ್ ಚೂರು ಕಡಿಮೆ ಮಾಡ್ತೀನಿ, ತೀರಾ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಕಾಂಪ್ರಹೆನ್ಷನ್ ಮತ್ತು ರೀಸನಿಂಗ್ ಮೇಲೆ ಭಾಳ 100% ಫೋಕಸ್ ಕೊಡಬೇಕು. ಬಟ್ ಸ್ಟಿಲ್ ಇದ್ರ ಮೇಲೆ ಪ್ರಿಪೇರ್ ಆಗ್ರಿ. ಎಲ್ಲೋ ಒಂದು ಕಡೆ ಆಗಂಗೇ ಇಲ್ಲ ಅನ್ನೋರ ಇದ್ರ ಮೇಲೆ ಪೂರಾ 100% ಕೊಟ್ರಿ. ಬಿಕಾಸ್ ನಿಮ್ದು ಮೇನ್ ಮೋಟಿವ್ ಏನಿರ್ಬೇಕಂದ್ರೆ 33% ಹೆಂಗಾರ ಮಾಡಬೇಕು ಅಂತ. ಬಟ್ ಮೈಂಡ್ ಆಫ್ 33ನೇ ಇಟ್ಕೊಬೇಡ್ರಿ, ಅಟ್ಲೀಸ್ಟ್ ಒಂದು 60% ಅಂತ ಅನ್ಕೊಳ್ರಿ, ಅವಾಗ ಅದು ಅಲ್ಲಿಗೆ ಬರ್ತದ. ಸೊ ಈ ಥರ ಒಂದು ಸಿಸ್ಯಾಟದ ಸಿಲೆಬಸ್ ಅದ, ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಬೇಡ್ರಿ. ಇದನ್ನ ಇಗ್ನೋರ್ ಮಾಡಿದ್ರಿ ಅಂದ್ರೆ ಅಗೇನ್ 1 ಇಯರ್ ನಿಮ್ದು ವೇಸ್ಟ್ ಆಗ್ತದ. ಸೊ ಪ್ಲೀಸ್ ಫೋಕಸ್ ಕೊಡ್ರಿ ಸಿಸ್ಯಾಟ್ ಮೇಲೆ. ನಿಮ್ಮ ಒಂದು ಲೆವೆಲ್ ಆಫ್ ಪ್ರಿಪ್ರೇಷನ್ ನೋಡ್ಕೊಳ್ರಿ. ಈಸಿ ಇತ್ತು ಅಂತಂದ್ರೆ ಜಸ್ಟ್ ವೀಕ್ಲಿ 1-2 ತಾಸು ಕೊಡ್ರಿ. ಇಲ್ಲ ಭಾಳ ಪುವರ್ ಇತ್ತಂದ್ರೆ ಅಟ್ಲೀಸ್ಟ್ ದಿನಕ್ಕೊಂದು ಅರ್ಧ ತಾಸು 1 ಅವರ್ ಪ್ರಾಬ್ಲಮ್ ಸಾಲ್ವಿಂಗ್ ಕೊಡ್ರಿ. ಯೂಟ್ಯೂಬ್ ಒಳಗೆ ಸಾಕಷ್ಟು ವಿಡಿಯೋಸ್ ಅದಾವ. ಪ್ರತಿಯೊಂದು ಲೆಸನ್ ಮೇಲೂ ಒಂದು ಲೆಸನ್ ಬುಕ್ ಒಳಗೆ ನೋಡ್ರಿ, ಒಂದು ಲೆಸನ್ ವಿಡಿಯೋ ನೋಡ್ರಿ. ಅಂದ್ರೆ ಅವ್ರು ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದೆಲ್ಲ ಟ್ರಿಕ್ಸ್ ಹೇಳ್ಕೊಡ್ತಾರೆ. ಆ ಟ್ರಿಕ್ಸ್ಗಳನ್ನ ತೊಗೊಳ್ರಿ, ಬರ್ಕೊಂಡು ಇಟ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿರಿ. ಸೊ ಯಾವುದೂ ಇಂಪಾಸಿಬಲ್ ಇಲ್ಲ, 100% ಫೋಕಸ್ ಕೊಟ್ರೆ. ಸೊ ಫೋಕಸ್ನ 100% ಕೊಡ್ರಿ. ಆ್ಯಂಡ್ ಏನೋ ನಿಮಗೆ ಡೌಟ್ಸ್ ಇದ್ರು ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಆ್ಯಂಡ್ ಪ್ಲೀಸ್ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿರಿ. ಆ್ಯಂಡ್ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರೆಯೋಕೆ ಹೋಗಬೇಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.